ಜೈ ಶ್ರೀರಾಮ್. ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಹಾಗೆ ನಾರ್ಮಲಾಗಿ ಒಂದು ವ್ಲಾಗ್ ಮಾಡೋಣ, ಮಾತುಕತೆ ಮಾಡೋಣ ಅಂತ ಹೇಳಿ. ನಮಗೆ ಪ್ರಾಪರಾಗಿ ಸೌತ್ ಇಂಡಿಯಾ ಅಂತ ಕನ್ಸಿಡರ್ ಮಾಡೋ ಅಂಥದ್ದು ಯಾವುದು ಅಂದರೆ, ನರ್ಮದಾ ರಿವರ್ ಏನಿದೆಯಲ್ಲ ಅದಕ್ಕಿಂತ ಮೇಲ್ಗಡೆ ಬರೋಂಥದ್ದೆಲ್ಲ ನಾರ್ತು, ಅದಕ್ಕಿಂತ ಕೆಳಗಡೆ ಬರೋಂಥದ್ದೆಲ್ಲ ಸೌತು. ಇದು ಹಿಸ್ಟಾರಿಕಲಿ ಇದೇ ಡಿವಿಷನ್ ಇರೋಂಥದ್ದು. ಸೊ ಅದ್ರ ಪ್ರಕಾರ ನಾವು ನೋಡಿಕೊಂಡ್ರೆ ಮಹಾರಾಷ್ಟ್ರದಿಂದ ಕೆಳಗಡೆ ಎಲ್ಲ ಏನೇನು ಬರ್ತಾ ಇರುತ್ತೆ ಅವು ಎಲ್ಲದನ್ನು ಕೂಡ ನಾವು ಸೌತ್ ಇಂಡಿಯಾ ಅಂತ ಹೇಳಿ ಕರಿಬೋದು. ಈಗಿರೋಂಥ ನಮಗೇನು ಸೌತ್ ಅಂತ ಹೇಳ್ಬಿಟ್ಟು ಕರೀತಾರಲ್ಲ, ಅದೇ ನಮಗೆ ಆಂಧ್ರ, ತೆಲಂಗಾಣ, ಕರ್ನಾಟಕ, ಕೇರಳ, ತಮಿಳ್ನಾಡು, ಇವುಗಳಲ್ಲಿ ಪ್ರತಿಯೊಂದು ಸ್ಟೇಟಲ್ಲೂ ಕೂಡ ನಮಗೆ ರೀಜ್ನಲ್ ಪಾರ್ಟೀಸ್ ಇದೆ ಮತ್ತು ಒಂದು ಪ್ರಾಪರ್ ಆಗಿರೋಂಥ ರೀಜ್ನಲ್ ಫಿಗರ್ ಇದ್ದಾರೆ. ಫಾರ್ ಎಕ್ಸಾಂಪಲ್ ಆಂಧ್ರ ಪ್ರದೇಶಲ್ಲಿ ಪವನ್ ಕಲ್ಯಾಣ್ ಇದ್ದಾರೆ, ತಮಿಳ್ನಾಡಲ್ಲಿ ಈಗ ತಲಪತಿ ವಿಜಯ್ ಅವರು ಬಂದಿದ್ದಾರೆ. ಹಾಗೆ ಕರ್ನಾಟಕದಲ್ಲಿ ನಿಮಗೆ ಯಾವ ಫಿಗರು ನೋಡ್ಕೊಳ್ಳೋದಕ್ಕೆ ಇಷ್ಟ? ನಿಮಗೊತ್ತು ನಮ್ಮ ಆನ್ಸರ್ ಏನಿದೆ ಅಂತ, ಬಟ್ ಅಂದ್ರೂ ನಿಮ್ಮದು ಒಪಿನಿಯನ್ ಕೇಳೋಣ ಅಂತ ಹೇಳಿ ಒಂದು ಲೆಕ್ಕದಲ್ಲಿ. ಯಾಕೆ ಈ ರೀಜನಲ್ ಪಾರ್ಟೀಸ್ಗಳೆಲ್ಲ ಇಂಪಾರ್ಟೆಂಟು ಅಂತ ಹೇಳ್ತೀನಿ ನಾನು ನಿಮಗೆ. ಈಗ ನೋಡಿ, ಮಹಾರಾಷ್ಟ್ರದಲ್ಲಿ ಮರಾಠಿ ಜಾಸ್ತಿ ಮಾತಾಡ್ಕೋಬೇಕು ಅಂತ MNS ಎಷ್ಟು ಎಫರ್ಟ್ ಆಗ್ತಾ ಇರುತ್ತೆ. ಬೇರೆ ಯಾವುದೇ ಲ್ಯಾಂಗ್ವೇಜ್ ಮಾತಾಡಿದ್ರು ಕೂಡ ಬೈದು ಓಡಿಸ್ಬಿಡ್ತಾರೆ ಅವರು. ಅದು ಒಳ್ಳೆಯದು ಕೆಟ್ಟದು ಅನ್ನೋದು ಸೆಕೆಂಡರಿ, ಬಟ್ ಏನು ಅವರ ಲ್ಯಾಂಗ್ವೇಜು ಕಲ್ಚರ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಪಾಸಿಟಿವ್ ಆಗೂ ಕೂಡ ಕೆಲಸ ಮಾಡ್ತಾರೆ, ನೆಗೆಟಿವ್ ಆಗೂ ಕೂಡ ಕೆಲಸ ಮಾಡ್ತಾ ಇರ್ತಾರೆ. ಸೊ ಸಿಮಿಲರ್ ನಾವೇನಾದರೂ ಕರ್ನಾಟಕದಲ್ಲಿ ನೋಡ್ಕೋಬೇಕು ಅಂತಂದರೆ, ನಮಗಿರೋ ಅಂಥದ್ದು ಎಲ್ಲದೂ ನ್ಯಾಷನಲ್ ಪಾರ್ಟೀಸು. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆಗಿರ್ಬೋದು, ಇಲ್ಲ ಅಂತಂದರೆ BJP ಆಗಿರ್ಬೋದು. ಇವುಗಳಲ್ಲಿ ಇಶ್ಯೂ ಏನಾಗುತ್ತೆ ಅಂದರೆ, ಇವು ಯಾವುದೇ ಥರದ್ದು ದೊಡ್ಡ ಡಿಸಿಷನ್ ತೊಗೋಬೇಕು ಅಂತ ಅಂದ್ಕೊಳ್ಳಿ, ಡೆಲ್ಲಿಯಲ್ಲಿ ಏನು ಹೈಕಮಾಂಡ್ ಕೂತಿರತ್ತಲ್ಲ ಅವರ ಪರ್ಮಿಷನ್ ತೊಗೋಬೇಕು. ಅವ್ರು ಕ್ಲಿಯರ್ ಮಾಡಿದ್ಮೇಲೆ ಇಲ್ಲಿ ದೊಡ್ಡ ಡಿಸಿಷನ್ ತೊಗೊಳಕ್ಕಾಗೋಂಥದ್ದು. ಬಟ್ ಈಗ ತಮಿಳ್ನಾಡಾಗಿರಲಿ, ಆಂಧ್ರ ಪ್ರದೇಶ್ ಆಗಿರಲಿ, ಇವುಗಳಲ್ಲೆಲ್ಲ ಇಂಪಾರ್ಟೆಂಟು ದೊಡ್ಡ ಇರೋವಂಥ ಡಿಸಿಷನ್ನು ಅವರವರೇ ತೊಗೊತಾರೆ, ಅಲ್ಲಲ್ಲೇ ತೊಗೊಂಡ್ಬಿಡ್ತಾರೆ, ಅವರವರೇ ತೊಗೋತಾರೆ. ಯಾಕೆ ಹೇಳಿ? ಅವ್ರ ಸ್ಟೇಟಲ್ಲಿರೋವಂಥ ಪ್ರಾಬ್ಲಮ್ಸು ಅವ್ರಿಗಷ್ಟೇ ಗೊತ್ತಿರುತ್ತೆ. ಇದಕ್ಕೆ ಇನ್ನೊಂದು ಸಣ್ಣ ಎಕ್ಸಾಂಪಲ್ ಏನು ಹೇಳ್ಬೋದು ಅಂತಂದರೆ, ಈಗ ಕಾರವಾರ ಕಡೆ ಯಾವುದೋ ಹಳ್ಳಿ ಇದೆ ಅಂತ ಅಂದ್ಕೊಳ್ಳೋಣ. ಆ ಹಳ್ಳಿಯಲ್ಲಿ ಫಿಶರೀಸ್ ರಿಲೇಟೆಡ್ ಪ್ರಾಬ್ಲಮ್ ಇರುತ್ತೆ. ಅದೇ ಈಗ ನಮಗೆ ನಾರ್ತ್ ಈಸ್ಟಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಟ್ರೈಬ್ಸ್ ರಿಲೇಟೆಡ್, ಕಲ್ಚರ್ ರಿಲೇಟೆಡ್ ಪ್ರಾಬ್ಲಮ್ ಇರುತ್ತೆ. ಸೊ ಯಾವ್ಯಾವ ರೀಜನಲ್ಲಿ ಏನೇನು ಪ್ರಾಬ್ಲಮ್ ಇರುತ್ತೆ ಅಲ್ಲಿರೋಂಥವ್ರಿಗಷ್ಟೇ ಗೊತ್ತದು. ಈಗ ಎಕ್ಸಾಂಪಲ್ಲು ಮಹಾರಾಷ್ಟ್ರದ ವಿದರ್ಭ ರೀಜನ್ ಅಂತ ಬರುತ್ತೆ. ಅಲ್ಲಿ ನೀರಿನ ಪ್ರಾಬ್ಲಮ್ ಇರುತ್ತೆ, ಶುಗರ್ ಕೇನು ಅದು ಇದು ಎಲ್ಲ ಬೆಳೀತಾರೆ. ಬಟ್ ಅವ್ರಿಗಿರೋಂಥ ಪ್ರಾಬ್ಲಮ್ ಏನು? ನೀರಿಂದು. ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಅಲ್ಲೇ ಸೊಲ್ಯೂಷನ್ ಹುಡುಕ್ಬೇಕು ಅವರು. ಈ ನ್ಯಾಷನಲ್ ಪಾರ್ಟೀಸ್ಗಳಿಂದ ಏನಾಗುತ್ತೆ ಅಂದರೆ, ಇಡೀ ಇಂಡಿಯಾಗೇ ಒಂದು ಲಾ ಮಾಡ್ತಾರೆ. ಈಗ ಸೌತಲ್ಲೂ ಅದೇ ಲಾ ಅಪ್ಲೈ ಆಗುತ್ತೆ, ನಾರ್ತಲ್ಲೂ ಅದೇ ಅಪ್ಲೈ ಆಗುತ್ತೆ. ಆವಾಗ ರೀಜನಲ್ಲಿ ಇರೋವಂಥ ಪ್ರಾಬ್ಲಮ್ಸ್ನ ಅಡ್ರೆಸ್ ಮಾಡ್ಕೊಳ್ಳೋದಕ್ಕೆ ಏನೂ ಇರಲ್ಲ. ಅದಕ್ಕೋಸ್ಕರ ನಮ್ಮಲ್ಲೇ ಒಬ್ಬರು ಯಾರಾದರೂ ಸಖತ್ತು ಕಲ್ಟ್ ಇರೋವಂಥವ್ರು ಏನಾದರೂ, ಬಾರಪ್ಪ ಜಾಗ ಬಿಟ್ಬಿಟ್ರಪ್ಪ, ಅವನು ಯಾರೋ ಸ್ವಿಫ್ಟ್, ಅವನು ಅತಿ ಜಾಣ ಇದ್ದಾನೆ, ಸ್ವಲ್ಪ ಲೆಫ್ಟ. ಈ ಆ್ಯಂಬುಲೆನ್ಸ್ ಬಂದಾಗ ಒಂದು ಈಸಿ ಥಿಂಗ್ ಏನು ಮಾಡ್ಬೋದು ಅಂತಂದರೆ, ನೀವು ಲೆಫ್ಟ್ ಇದ್ದರೆ ಲೆಫ್ಟ್ ಹಾಕೊಂಬಿಡಿ, ರೈಟ್ ಇದ್ದರೆ ರೈಟ್ ಹಾಕೊಂಬಿಡಿ. ಅವ್ರಿಗೆ ಸ್ವಲ್ಪ ಜಾಗ ಮಾಡಿಕೊಟ್ಟು ನೀವು ಯಾವ ಕಾರ್ನರಲ್ಲಿ ಇರ್ತೀರಲ್ಲ ಆ ಕಾರ್ನರಲ್ಲೇ ಹಾಕ್ಕೊಂಬಿಡಿ. ಅವಾಗ ಕ್ಲಿಯರ್ ಆಗೋಗ್ಬಿಡುತ್ತೆ, ಜಾಗ ಈಸಿ ಆಗುತ್ತೆ. ಈಗ ನಮ್ಮ ಸ್ಟೇಟಲ್ಲಿ ಯಾರಾದರೂ ಒಬ್ಬರು ಕಲ್ಟ್ ಫಿಗರ್ ಇರೋವಂಥವ್ರು, ಅವ್ರು ಹೇಳ್ದಂಗೆ ಎಲ್ಲ ನಡೆಯುತ್ತೆ, ಇಲ್ಲ ಅವ್ರ ಪ್ರಕಾರ ಎಲ್ಲ ನಡೆದ್ರೆ ನಮಗೂ ಒಳ್ಳೇದಾಗತ್ತೆ ಅಂತ ಹೇಳೋರು ಏನಾದರೂ ಒಂದು ಪಾರ್ಟಿ ಫಾರ್ಮ್ ಮಾಡಿದ್ರು ಅಂತ ಅಂದ್ಕೊಳ್ಳಿ. ಫಾರ್ಮ್ ಮಾಡೋದ್ರ ಜೊತೆಗೆ ಅದನ್ನು ಪ್ರಾಪರಾಗಿ ಫಾಲೋ ಮಾಡಿಕೊಂಡು ಕ್ಯಾಂಪೇನ್ಸ್ಗಳೆಲ್ಲ ಮಾಡಿ, ಜನರಿಗೆ ಅವ್ರ ಪ್ರಾಬ್ಲಮ್ಸ್ ಬಗ್ಗೆ ಕೇಳಿ, ಯೂತಿಗೆ ಅವ್ರ ಪ್ರಾಬ್ಲಮ್ಸ್ಗಳ ಬಗ್ಗೆ ಕೇಳಿ, ಅವೆಲ್ಲದನ್ನು ಕೂಡ ಅಡ್ರೆಸ್ ಮಾಡ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಒಂದು ಭರವಸೆ ಕೊಟ್ಟರೆ ಸಾಕು, ಕರ್ನಾಟಕದ ಜನತೆ ಎತ್ತಿಡ್ದು ಬಿಡುತ್ತೆ ಅವ್ರನ್ನ. ಸಿಮಿಲರ್ ಥಿಂಗ್ಸೇ ನಮಗೆ ತಮಿಳ್ನಾಡಲ್ಲಿ, ಆಂಧ್ರ ಪ್ರದೇಶಲ್ಲೆಲ್ಲ ಆಗಿದ್ದಿತ್ತು. ಆಂಧ್ರ ಪ್ರದೇಶಲ್ಲೂ ಕೂಡ ಪವನ್ ಕಲ್ಯಾಣ್ ಅವರೆಲ್ಲ ಹೆಂಗೆ ಬಂದಿದ್ದಿತ್ತು, ಮುಂಚೆ ಇರುವಂಥ CM ಚಂದ್ರಬಾಬು ನಾಯ್ಡು ಅವ್ರನ್ನ ಜೈಲಿಗೆ ಹಾಕಿದಾಗ ನಾನು ಅವ್ರನ್ನ ವಿಸಿಟ್ ಮಾಡಬೇಕು ಅಂತ ಹೇಳಿದ್ರು. ಆ CM ಪರ್ಮಿಷನ್ ಕೊಡಲಿಲ್ಲ. ಅಪ್ಪ ನೀವು ನೋಡಬೇಕು ಅಂತಂದರೆ ಇವ್ರೇನು ಮಾಡಿದ್ರು, ಆ ಕಾರ್ ಮೇಲೆ ಕೂತ್ಕೊಂಡು ಹಂಗೆ ಕ್ಯಾಂಪೇನು ಹೋಗಿ ಜೈಲಿಂದ ಹೊರಗಡೆ ಠಿಕಾಣೆ ಉರಿದ್ರು. ಆ ಟೈಮಲ್ಲಿ ಅವ್ರು ಹೇಳಿದ್ದು, ನಾನೇ ಇವಾಗ ನೆಕ್ಸ್ಟ್ ಬಂದಾಗ ಅವ್ರನ್ನೇ CM ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಹಾಗೆ ಅವರಲ್ಲಿ ಇದ್ದಿದ್ದ ಜನಸೇನಾ ಪಾರ್ಟಿನ ಇನ್ನೂ ಸ್ವಲ್ಪ ಪ್ರಮೋಷನ್ ಮಾಡಿಕೊಂಡು, ಇನ್ನೂ ಸ್ವಲ್ಪ ಜನರ ಪ್ರಾಬ್ಲಮ್ಸ್ಗಳನ್ನೆಲ್ಲ ಅಡ್ರೆಸ್ ಮಾಡಿ ಪವರ್ಗೆ ಬಂದರು. ಈಗ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅವರು. ಅದ್ರ ಜೊತೆಗೆ ಏನು BJP ಸರ್ಕಾರ ಇದೆಯಲ್ಲ, ಅದಕ್ಕೆ ಮೆಜಾರಿಟಿ ಬರಬೇಕು ಅಂತಂದರೆ ಒನ್ ಆಫ್ ದ ರೀಸನ್ಸ್ ಅವರು, ಯಾಕಂತಂದರೆ ಅವ್ರ ಕೋಯಲೇಷನ್ ಅಂಡರಲ್ಲೇ ಅದನ್ನು ಹಾಕ್ಕೊಂಡಿರುವಂಥದ್ದು, ಅವರ ಸಪೋರ್ಟ್ ಕೂಡ ಸಿಕ್ಕಾಪಟ್ಟೆ ಇದೆ. ಆ ಥರದ್ದು ಕರ್ನಾಟಕದಲ್ಲೇ ಒಬ್ಬರು ನಿಂತ್ಕೊಂಡು ಅವ್ರ ಅಂಡರಲ್ಲೇ MLAಗಳೆಲ್ಲ ಇದ್ದರು ಅಂತ ಅಂದ್ಕೊಳ್ಳಿ.
ಹೆಂಗಾಗತ್ತೆ ಯಪ್ಪ. ಇವಾಗೆಲ್ಲ ನಮಗೂ ನಿಮಗೂ ಪ್ರಾಬ್ಲಮ್ಸ್ಗಳೆಲ್ಲ ಏನೇನಿದೆ ಅಂತ ಗೊತ್ತಿರುತ್ತೆ ನಮಗೆ. ಬಟ್ ಹೇಳೋ ಅಂಥ ರೀತಿ ಬಂದ್ರೂ ಕೂಡ ಪನಿಷ್ಮೆಂಟ್ ಇರುತ್ತೆ, ಹೇಳಲಿಲ್ಲ ಅಂದ್ರೂ ಕೂಡ ಸಫರ್ ಮಾಡ್ತಾ ಇರ್ತೀವಿ. ಸೊ ಆ ಟೈಮಲ್ಲಿ ಒಬ್ಬರು ಪೊಲಿಟಿಕಲ್ ಫಿಗರ್ ಅಂತ ಹೇಳ್ಬಿಟ್ಟು ಬಂದು ಕಲ್ಟ್ ಫಾಲೋಯಿಂಗ್ ಕೊಟ್ಬಿಟ್ರೆ ಅವ್ರಿಗೆ ಆರಾಮಾಗಿ ಒಂದು 10-15 ವರ್ಷದಲ್ಲಿ ಸರ್ರಾಗಿ ಉದ್ಧಾರ ಮಾಡಕ್ಕೆ ಬಿಡ್ತಾರೆ. ದಟ್ ಈಸ್ ಸಿಂಪ್ಲಿ ಆರ್ ಒಪಿನಿಯನ್ ಬಾಯ್ಸ್. ಇದನ್ನು ಸುಮಾರು ವ್ಲಾಗ್ಸ್ಗಳಲ್ಲಿ ಹೇಳೋಣ ಅಂತ ಹೇಳ್ಬಿಟ್ಟು ಇತ್ತು. ಬಟ್ ಇವಾಗ ಹೇಳೋಕ್ಕೆ ಅನ್ನಿಸ್ತು, ಯಾಕೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ಅಂತ ಹೇಳ್ಬಿಟ್ಟು ಅನ್ನಿಸ್ತೈತೆ. ನಾವು ಸಿಟಿ ಒಳಗೆ ಬೇರೆ ಹೋಗಲ್ಲ. ನಮ್ಮಲ್ಲೂ ಜನರಲ್ ಅವೇರ್ನೆಸ್ ಸಿಕ್ಕಾಪಟ್ಟೆ ಕಮ್ಮಿ. ಎಲೆಕ್ಷನ್ ಬಂತು ಅಂತ ಹೇಳಿ ಅಂದ ತಕ್ಷಣ 2-2 ಸಾವಿರ 3-3 ಸಾವಿರ ರೂಪಾಯಿಗೆ ಓಟ್ಗಳೆಲ್ಲ ಸೇಲ್ ಆಗೋಗ್ಬಿಡ್ತವೆ. ಆಮೇಲೆ ಅವ್ರಿಗೆ ಪ್ರಾಬ್ಲಮ್ ಆಗೋದು, ಹೆಲ್ತ್ ಫೆಸಿಲಿಟಿ ಇಲ್ಲ, ಏನೂ ಇಲ್ಲ. ನಾವು ಟ್ಯಾಕ್ಸಸ್ ಎಲ್ಲ ತುಂಬ್ತಾ ಇರ್ತೀವಿ. ಬಟ್ ಅಂದ್ರೂ ನಮ್ಮಲ್ಲೇ ನಾವು ನಮ್ಮ ಕಡೆನೇ ನಾವು ಏನಾದರೂ ಪ್ರೊಸೆಸ್ ಮಾಡಿಸ್ಬೇಕು ಅಂತಂದರೆ ಎಷ್ಟು ನಮಗೆ ಕಷ್ಟ ಇರುತ್ತೆ ಹೇಳಿ. ಇವಾಗ ನಮ್ಮಲ್ಲಿ ಯಾರಾದರೂ ಒಬ್ಬನಿಗೆ ಪ್ರಾಪರಾಗಿರೋಂಥ ಆಪ್ರೇಷನ್ ಮಾಡಿಸ್ಕೋಬೇಕು ಅಂತಂದರೆ ಗೌರ್ಮೆಂಟ್ ಹಾಸ್ಪಿಟಲ್ಗಳನ್ನ ನಂಬೋದೇ ಇಲ್ಲ. ಎಸ್ಪೆಷಲಿ ಗೌರ್ಮೆಂಟ್ ಹಾಸ್ಪಿಟಲ್ ನಂಬಬೇಕು ಅಂತಂದರೆ ಏಮ್ಸು ಈ ಥರದ್ದು. ಎಲ್ಲರೂ ಹೋಗೋಂಥದ್ದು ಎಲ್ಲಿ? ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ. ಇನ್ನೊಂದು ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಒಂದು ಯೋಚನೆ ಮಾಡ್ಕೊಂಡಿರ್ಬೋದು ನೀವು, ಒಂದೇ ಆಪ್ರೇಷನಿನ ರೇಟು ಎಲ್ಲ ಹಾಸ್ಪಿಟಲಲ್ಲೂ ಕೂಡ ಬೇರೆ ಬೇರೆ ಇರುತ್ತೆ. ಕರೆಕ್ಟಾ? ಈಗ ಒಂದು ಹೊಸ CBR ತೊಗೋಬೇಕು ಅಂತಂದರೆ ಕರ್ನಾಟಕದಲ್ಲಿ ಎಲ್ಲೇ ತೊಗೊಂಡ್ರೂ ಕೂಡ ಅದೇ ರೇಟ್ ಇರಬೇಕದು. ಕರೆಕ್ಟಾ? ಬಟ್ ಈಗ ನೀವು ಆಪ್ರೇಷನಿಂದ ನೋಡ್ಕೊಳ್ಳಿ, ಒಂದೊಂದು ಹಾಸ್ಪಿಟ್ಲಲ್ಲಿ ಒಂದೊಂದು ರೇಟ್ ಇರುತ್ತೆ. ಅದೇ ಥರ ಎಜುಕೇಷನ್ನು ಕೂಡ ಒಂದೊಂದು ಸ್ಕೂಲಲ್ಲಿ ಒಂದೊಂದು ಅಡ್ಮಿಷನ್ ಫೀಸು. ಬಟ್ ಸಿಲೆಬಸ್ ಸೇಮು, ಕೋರ್ಸು ಸೇಮು, ಎಕ್ಸಾಮು ಬೋರ್ಡು. ಬಟ್ ನಿಮ್ಗೆ ಹೇಳ್ಕೊಡೋವಂಥದ್ದು ಎಲ್ಲದೂ ಕೂಡ ಚೇಂಜು. ಆ ಥರದೊಂದು ರೆವಲ್ಯೂಷನ್ ಆಯಿತು ಅಂತ ಅಂದ್ಕೊಳ್ಳಿ, ಸ್ಟಾರ್ಟಿಂಗ್ ಫ್ರಮ್ ಕರ್ನಾಟಕ. ಇಂಡಿಯಾ ಎಲ್ಲ ಹೋಗ್ಬಿಡುತ್ತೆ. ಇಟ್ ಈಸ್ ಆಲ್ವೇಸ್ ವೆರಿ ಗುಡ್. ನೋಡಿ, ಇವನ್ನೆಲ್ಲ ನಮ್ಗೆ ನ್ಯೂಸಲ್ಲಿ ಹೇಳಬೇಕು, ನಾವು ಬೈಕಲ್ಲಿ ಹೇಳ್ತಾ ಇದ್ದೀವಿ ನಿಮಗೆ. ಯಾಕೆ ಅಂತಂದರೆ ನಿಮ್ಮಲ್ಲಿ ಸುಮಾರು ಜನ ಈಗ 18 ಆಗಿರ್ತೀರ, ಇನ್ನು ಸ್ವಲ್ಪ ದಿನಕ್ಕೆ 18 ಆಗೋರು ಇರ್ತೀರ, ಇಲ್ಲ 20s ಇರ್ತೀರ. ನೀವೆಲ್ಲರೂ ನೆಕ್ಸ್ಟ್ ಟೈಮು ವೋಟ್ ಮಾಡೋ ಅಂಥ ಟೈಮಲ್ಲಿ ಒಂದು ಸ್ವಲ್ಪ ನೋಡ್ಕೊಳ್ಳಿ, ನಿಮ್ಮ ಫ್ಯೂಚರ್ ಬಗ್ಗೆನೂ ಕೂಡ ಗಮನ ಇಟ್ಕೊಂಡು ವೋಟ್ ಮಾಡಿದ್ರೆ ಇಟ್ ಈಸ್ ಆಲ್ವೇಸ್ ಹೆಲ್ಪ್ಫುಲ್. ಈ ಥರ ಒಂದು ಹೇಳೋಣ ಅಂತ ಹೇಳಿ, ಮಾತುಕತೆ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದಷ್ಟೇ ಇದು. ನೋಡಿ ನಿಮ್ಮ ಒಪಿನಿಯನ್ ಯಾವ ಥರ ಇರುತ್ತೆ, ನೀವು ಕೂಡ ಶೇರ್ ಮಾಡ್ಕೊಂಡಿರಿ. ಅವರ ಕಮೆಂಟ್ ಸೆಕ್ಷನ್ ಈಸ್ ಓಪನ್ ಬಾಯ್ಸ್. ಜೈ ಶ್ರೀರಾಮ್. Never not, never under yard, never ever, I'm forever on. Check my rep and all, check my repertoire, don't check me now. Let's just checks involved, I've been feeling like I'm next to God. Next to God, next to God. ನೋಡಿ ಬಂತು ಸಸ್ಪೆನ್ಷನ್